ಹಾಯ್ ಗೈಸ್, ಹಲೋ, ನಮಸ್ಕಾರ ಎಲ್ರಿಗೂ. ಗುಡ್ ಈವ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಫಸ್ಟ್ ಆಫ್ ಆಲ್, ವೆಲ್ಕಮ್ ಟು ಮೈ ಚಾನಲ್. ಇನ್ನು ಯಾರ್ಯಾರು ನನ್ನ ಚಾನಲ್ಗೆ ಇವಾಗ ತಾನೇ ಎಂಟ್ರಿ ಆಗಿ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಅವರಿಗೆ ವೆಲ್ಕಮ್. ಅಥವಾ ಪ್ರೀವಿಯಸ್ ವೀಡಿಯೋಗಳಿಂದ ಯಾರ್ಯಾರು ನನ್ನ ಚಾನಲ್ನ ವಾಚ್ ಮಾಡ್ಕೊಂಡು ಬಂದಿರೋ ಅವರಿಗೆ ವೆಲ್ಕಮ್ ಬ್ಯಾಕ್. ಆ್ಯಂಡ್ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ನಾನು ವೀಡಿಯೋಸ್ನ ಮಾಡೋಕ್ಕೆ ಆಗಿರಲಿಲ್ಲ. ಕ್ವಶನ್ಸ್ ಮತ್ತು ಆನ್ಸರ್ಸ್ನ ಸರ್ಚ್ ಮಾಡಿ ಸೇವ್ ಮಾಡ್ಕೊಳ್ಳೋದಕ್ಕೆ ನನಗೆ ಟೈಮ್ ಸಿಕ್ಕಿರಲಿಲ್ಲ. ಸೊ ನಾನಿವಾಗ ಒಂದು ಸ್ವಲ್ಪ ಕ್ವಶನ್ಸ್ ಮತ್ತು ಆನ್ಸರ್ಸ್ನ ಒಳ್ಳೆ ಕಂಟೆಂಟಿಂದ ಸೆಲೆಕ್ಟ್ ಮಾಡಿ ನಿಮಗೆ ಕ್ವಶನ್ಸ್ ಮತ್ತು ಆನ್ಸರ್ಸ್ನ ಡಿಸ್ಕಸ್ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ಅಂದ್ಕೊಂಡಿದ್ದೀನಿ. ಈ ವಿಡಿಯೋದಲ್ಲಿ ಯಾವ ಟಾಪಿಕ್ ಬಗ್ಗೆ ಕ್ವಶನ್ಸ್ ಇದೆ, ಯಾವ ಥರ ಕ್ವಶನ್ಸ್ ಇದೆ, ಆನ್ಸರ್ಸ್ ಇದೆ ಅಂತ ನೀವೇನಾದರೂ ತಿಳ್ಕೊಬೇಕು ಅಂತಂದರೆ ವಿಡಿಯೋನ ಸ್ಕಿಪ್ ಮಾಡದೆ ದಯವಿಟ್ಟು ಕೊನೆವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರೀವಿಯಸ್ ವೀಡಿಯೋಗಳಲ್ಲಿ ನಿಮಗೇನಾದರೂ ಅರ್ಥ ಆಗಿಲ್ಲ ಅಂತಂದರೆ ನನಗೆ ಕಮೆಂಟ್ ಮಾಡಿ, ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಆನ್ಸರ್ನ ಹೇಳ್ತೀನಿ. ಹಾಗೆ ಕಮೆಂಟ್ ಮಾಡಿ ಅಂತ ಕೊಟ್ಟಿರೋ ಕ್ವಶನ್ಸ್ಗೆ ನಿಮಗೆ ಯಾವುದಕ್ಕೆ ಆನ್ಸರ್ ಗೊತ್ತಾಗಿಲ್ಲ ನನಗೆ ಹೇಳಿ, ನಾನು ನಿಮಗೆ ಅದಕ್ಕೆ ಆನ್ಸರ್ನ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಇವತ್ತಿನ ವಿಡಿಯೋ ಕ್ವಶನ್ಸ್ ಮತ್ತು ಆನ್ಸರ್ಸು ಏನಿದೆ ಅಂತ ನೋಡೋಣ. ಸ್ಕಿಪ್ ಮಾಡದೆ ದಯವಿಟ್ಟು ಕೊನೆವರೆಗೂ ನೋಡಿ. ಸೊ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಸ್ಟಾರ್ಟ್. ಮೊದಲನೇ ಪ್ರಶ್ನೆ, ಇಂಕ್ವಿಲಾಬ್ ಜಿಂದಾಬಾದ್ ಘೋಷಣೆಯನ್ನು ಘೋಷಿಸಿದವರು ಯಾರು? ಮೊದಲನೇ ಪ್ರಶ್ನೆ, ಇಂಕ್ವಿಲಾಬ್ ಜಿಂದಾಬಾದ್ ಎಂಬ ಘೋಷಣೆಯನ್ನು ಘೋಷಿಸಿದವರು ಯಾರು? ಉತ್ತರ ಮೌಲಾನಾ ಹಜ್ರತ್ ಮೊಹಾನಿ. ಇಂಕ್ವಿಲಾಬ್ ಜಿಂದಾಬಾದ್ ಎಂಬ ಘೋಷಣೆಯನ್ನು ಘೋಷಿಸಿದವರು ಮೌಲಾನಾ ಹಜ್ರತ್ ಮೊಹಾನಿ ಎಂಬುವಂಥವರು. ಓಕೆನಾ? ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ ಏನಿದೆ ಅಂತ. ಸೆಕೆಂಡ್ ಕ್ವಶನ್, 1969ರಲ್ಲಿ ಚಂದ್ರನ ಮೇಲೆ ಹೆಜ್ಜೆ ಇಟ್ಟ ಮೊದಲ ವ್ಯಕ್ತಿ ಯಾರು? ಎರಡನೇ ಪ್ರಶ್ನೆ, 1969ರಲ್ಲಿ ಚಂದ್ರನ ಮೇಲೆ ಹೆಜ್ಜೆ ಇಟ್ಟಂತಹ ಮೊದಲ ವ್ಯಕ್ತಿ ಯಾರು? ಉತ್ತರ ನೀಲ್ ಆರ್ಮ್ಸ್ಟ್ರಾಂಗ್. ಇವರು ಚಂದ್ರನ ಮೇಲೆ ಮೊದಲ ಹೆಜ್ಜೆಯನ್ನು ಇಟ್ಟಂತಹ ವ್ಯಕ್ತಿ ಆಗಿದ್ದಾರೆ. ಅರ್ಥ ಆಯ್ತಾ? ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. ಥರ್ಡ್ ಕ್ವಶನ್, ಗದ್ದರ್ ಪಕ್ಷದ ನಾಯಕ ಯಾರು? ಮೂರನೇ ಪ್ರಶ್ನೆ, ಗದ್ದರ್ ಎಂಬುವಂತಹ ಪಕ್ಷದ ನಾಯಕ ಯಾರು? ಉತ್ತರ ಲಾಲ್ ಹರ್ ದಯಾಳ್. ಇವರು ಗದ್ದರ್ ಎಂಬ ಪಕ್ಷದ ನಾಯಕರಾಗಿದ್ದರು. ಓಕೆನಾ? ನೆಕ್ಸ್ಟ್ ಕ್ವಶನ್ ನೋಡೋಣ ಏನಿದೆ ಅಂತ. ಫೋರ್ತ್ ಕ್ವಶನ್, ಗೋವಾ ರಾಜ್ಯವು ಸ್ವಾತಂತ್ರ್ಯವನ್ನು ಪಡೆದ ವರ್ಷ ಯಾವುದು? ನಾಲ್ಕನೇ ಪ್ರಶ್ನೆ, ಗೋವಾ ರಾಜ್ಯವು ಸ್ವಾತಂತ್ರ್ಯವನ್ನು ಪಡೆದಂತಹ ವರ್ಷ ಯಾವುದು? ಉತ್ತರ 1961. ಗೋವಾವು ಸ್ವಾತಂತ್ರ್ಯವನ್ನು ಪಡೆದಂತಹ ವರ್ಷ 1961. ಓಕೆನಾ? ಸೊ ನೆಕ್ಸ್ಟ್ ಕ್ವಶನಿಗೆ ಹೋಗೋಣ, ನೋಡೋಣ ನೆಕ್ಸ್ಟ್ ಕ್ವಶನ್ ಏನಿದೆ ಅಂತ. ಫಿಫ್ತ್ ಕ್ವಶನ್, ಜಗತ್ತಿನ ಅತ್ಯಂತ ದೊಡ್ಡ ಖಂಡ ಯಾವುದು? ಐದನೇ ಪ್ರಶ್ನೆ,
ಜಗತ್ತಿನ ಅತ್ಯಂತ ದೊಡ್ಡ ಖಂಡ ಯಾವುದು? ನಿಮಗಿದಕ್ಕೆ ಎಲ್ರಿಗೂ ಆಲ್ಮೋಸ್ಟ್ ಆನ್ಸರ್ ಗೊತ್ತಿರುತ್ತೆ. ಸೊ ನೋಡೋಣ ಆನ್ಸರ್. ಉತ್ತರ ಇದಕ್ಕೆ ನೀವೇ ಕಮೆಂಟ್ ಮಾಡಿ, ಯಾಕಂದರೆ ಇದು ಕ್ವಶನ್ ತುಂಬ ಈಸಿ ಇದೆ. ಚಿಕ್ಕ ಮಕ್ಕಳನ್ನ ಕೇಳಿದ್ರೂ ಹೇಳ್ತಾರೆ ಇದಕ್ಕೆ ಆನ್ಸರ್ ಏನಂತ. ತುಂಬ ಈಸಿ ಇದೆ ಆನ್ಸರು. ಇಫ್ ಇನ್ ಕೇಸ್ ಈ ಕ್ವಶನ್ಗೂ ಕೂಡ ಆನ್ಸರ್ ಗೊತ್ತಾಗಿಲ್ಲ ಅಂತ ಅನ್ನೋರು ಯಾರಾದರೂ ಇದ್ದರೆ ಕಮೆಂಟ್ ಮಾಡಿ, ನಾನು ನಿಮಗೆ ಆನ್ಸರ್ನ ಹೇಳ್ತೀನಿ, ಓಕೆನಾ? ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. 5th ಕ್ವಶನ್. ಕರ್ನಾಟಕದ ರಾಜಧಾನಿ ಯಾವುದು? 5ನೇ ಪ್ರಶ್ನೆ. ಕರ್ನಾಟಕದ ರಾಜಧಾನಿ ಯಾವುದು? ಇದು ಕೂಡ ಅಷ್ಟೇ ಆನ್ಸರ್ ಎಲ್ರಿಗೂ ಗೊತ್ತಿರುತ್ತೆ. ತುಂಬ 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 ಈಸಿ ಇದೆ. ಇಷ್ಟು ಈಸಿ ಕ್ವಶನ್ ಎಲ್ಲ ಎಕ್ಸಾಮಲ್ಲಿ ಯಾವುದೇ ಕಾರಣಕ್ಕೂ ಕೇಳಲ್ಲ. ಬಟ್ ಸೇಫ್ಟಿ ರೆಫರೆನ್ಸ್ಗೆ ಸುಮ್ಮನೆ ಎಲ್ಲನೂ ನೋಟ್ ಮಾಡ್ಕೊಳ್ಳಿ, ಓಕೆನಾ? ಸೊ ಉತ್ತರ ಬೆಂಗಳೂರು. ನಮ್ಮ ಕರ್ನಾಟಕದ ರಾಜಧಾನಿ ನಮ್ಮ ಬೆಂಗಳೂರು, ಓಕೆನಾ? ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ ಏನಿದೆ ಅಂತ. 6th ಕ್ವಶನ್. ಕುಸುಮಬಾಲೆ ಎಂಬ ಕನ್ನಡದ ಕಾದಂಬರಿಯ ಕರ್ತೃ ಯಾರು? 6ನೇ ಪ್ರಶ್ನೆ. ಕುಸುಮಬಾಲೆ ಎಂಬ ಕನ್ನಡದ ಕಾದಂಬರಿಯ ಕರ್ತೃ ಯಾರು? ಉತ್ತರ ದೇವನೂರು ಮಹಾದೇವ, ಓಕೆನಾ? ಕುಸುಮಬಾಲೆ ಎಂಬ ಕನ್ನಡದ ಕೃತಿಯ ಕರ್ತೃ ದೇವನೂರು ಮಹಾದೇವ ಅವರು, ಓಕೆನಾ? ಸೊ ನೆಕ್ಸ್ಟ್ ಕ್ವಶನಿಗೆ ಹೋಗೋಣ ಏನಿದೆ ಅಂತ ನೋಡೋಣ. 7th ಕ್ವಶನ್. ಕರ್ನಾಟಕದ ಮೊದಲ ವಿಶ್ವ ಕನ್ನಡ ಸಮ್ಮೇಳನ ನಡೆದದ್ದು ಯಾವಾಗ? 7ನೇ ಪ್ರಶ್ನೆ. ಕರ್ನಾಟಕದ ಮೊದಲ ವಿಶ್ವ ಕನ್ನಡ ಸಮ್ಮೇಳನ ನಡೆದದ್ದು ಯಾವಾಗ? ಉತ್ತರ 1985ರಲ್ಲಿ ಕರ್ನಾಟಕದ ವಿಶ್ವ ಕನ್ನಡ ಸಮ್ಮೇಳನ ನಡೆದಂಥ ವರ್ಷ ಆಗಿದೆ, ಓಕೆನಾ? ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ ಇವಾಗ ಏನಿದೆ ಅಂತ. 8th ಕ್ವಶನ್. ಶಿಶುನಾಳ ಶರೀಫರು ಯಾವ ಜಿಲ್ಲೆಗೆ ಸಂಬಂಧಿಸಿರುತ್ತಾರೆ? ಅಥವಾ 8ನೇ ಪ್ರಶ್ನೆ. ಶಿಶುನಾಳ ಶರೀಫರು ಯಾವ ಜಿಲ್ಲೆಯಲ್ಲಿ ಜನಿಸಿದರು? ಓಕೆನಾ? ಉತ್ತರ ಹಾವೇರಿ ಜಿಲ್ಲೆ. ಶಿಶುನಾಳ ಶರೀಫ್ ಅವರು ಹಾವೇರಿ ಜಿಲ್ಲೆಗೆ ಸಂಬಂಧಪಟ್ಟಂತಹ ವ್ಯಕ್ತಿ ಆಗಿದ್ದಾರೆ, ಅಥವಾ ಅವರು ಹಾವೇರಿ ಜಿಲ್ಲೆಯಲ್ಲಿ ಜನಿಸಿದ್ದರು, ಓಕೆನಾ? ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ ಏನಿದೆ ಅಂತ. 9th ಕ್ವಶನ್. ಸುಭಾಷ್ ಚಂದ್ರ ಬೋಸ್ ಅವರು INA ಸೈನ್ಯದ ಅಧಿಕಾರಿಗಳು ಎಲ್ಲಿದ್ದರು? 9ನೇ ಪ್ರಶ್ನೆ. ಸುಭಾಷ್ ಚಂದ್ರ ಬೋಸ್ ಅವರು INA ಸೈನ್ಯದ ಅಧಿಕಾರಿಗಳು ಎಲ್ಲಿದ್ದರು? ಉತ್ತರ ಸಿಂಗಾಪುರ್, ಓಕೆನಾ?
ಸುಭಾಷ್ ಚಂದ್ರ ಬೋಸ್ ಅವರ INA ಸೈನ್ಯದ ಅಧಿಕಾರಿಗಳು ಸಿಂಗಾಪುರ ಎಂಬಲ್ಲಿ ಇದ್ದರು. ಓಕೆನಾ. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ ಏನಿದೆ ಅಂತ. 10th ಕ್ವಶನ್. ಪೂನಾ ಒಪ್ಪಂದ ಯಾರ ನಡುವೆ ನಡೆಯಿತು? 10ನೇ ಪ್ರಶ್ನೆ. ಪೂನಾ ಒಪ್ಪಂದ ಯಾರ ನಡುವೆ ನಡೆಯಿತು? ಉತ್ತರ ಗಾಂಧೀಜಿ ಮತ್ತು ಅಂಬೇಡ್ಕರ್ ಅವರ ನಡುವೆ. ಓಕೆನಾ. ಪೂನಾ ಒಪ್ಪಂದ ಗಾಂಧೀಜಿ ಮತ್ತು ಅಂಬೇಡ್ಕರ್ ಅವರ ಮಧ್ಯೆ ಒಪ್ಪಂದ ನಡೆಯಿತು. ಓಕೆನಾ. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. 11th ಕ್ವಶನ್. ಗಾಂಧೀಜಿಯವರ ದಂಡಿ ಸತ್ಯಾಗ್ರಹ ಯಾವುದಕ್ಕೆ ಸಂಬಂಧಿಸಿದೆ? 11ನೇ ಪ್ರಶ್ನೆ. ಗಾಂಧೀಜಿಯವರ ದಂಡಿ ಸತ್ಯಾಗ್ರಹ ಯಾವುದಕ್ಕೆ ಸಂಬಂಧಿಸಿದೆ? ಉತ್ತರ ಉಪ್ಪಿನ ಸತ್ಯಾಗ್ರಹ. ಓಕೆನಾ. ಗಾಂಧೀಜಿಯವರ ಉಪ್ಪಿನ ಸತ್ಯಾಗ್ರಹ ಎನ್ನುವಂಥ ಒಂದು ಸತ್ಯಾಗ್ರಹ ದಂಡಿನ ಸತ್ಯಾಗ್ರಹಕ್ಕೆ ಸಂಬಂಧಪಟ್ಟಂಥ ಸತ್ಯಾಗ್ರಹ ಆಗಿದೆ. ಓಕೆನಾ. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. 12th ಕ್ವಶನ್. ಕುಂಭಮೇಳ ಪ್ರತಿ ಎಷ್ಟು ವರ್ಷಗಳಿಗೊಮ್ಮೆ ನಡೆಯುತ್ತದೆ? 12ನೇ ಪ್ರಶ್ನೆ. ಕುಂಭಮೇಳ ಪ್ರತಿ ಎಷ್ಟು ವರ್ಷಗಳಿಗೊಮ್ಮೆ ನಡೆಯುತ್ತದೆ? ಉತ್ತರ 12 ವರ್ಷ. ಕುಂಭಮೇಳ ಪ್ರತಿ 12 ವರ್ಷಗಳಿಗೊಮ್ಮೆ ನಡೆಯುತ್ತದೆ. ಓಕೆನಾ. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ ಏನಿದೆ ಅಂತ. 13th ಕ್ವಶನ್. ಭಾರತದ ಸಂವಿಧಾನದ ಕರಡು ತಯಾರಿಕಾ ಸಮಿತಿ ಅಧ್ಯಕ್ಷರು ಯಾರು? 15ನೇ ಪ್ರಶ್ನೆ. ಭಾರತದ ಸಂವಿಧಾನದ ಕರಡು ತಯಾರಿಕಾ ಸಮಿತಿಯ ಅಧ್ಯಕ್ಷರು ಯಾರು? ಉತ್ತರ ಡಾಕ್ಟರ್ BR ಅಂಬೇಡ್ಕರ್ ಭಾರತದ ಕರಡು ತಯಾರಿಕಾ ಸಮಿತಿಯ ಅಧ್ಯಕ್ಷರು ಡಾಕ್ಟರ್ BR ಅಂಬೇಡ್ಕರ್ ಅವರು ಆಗಿದ್ದಾರೆ. ಓಕೆನಾ. ಸೊ ಇಷ್ಟ ಆಗಿತ್ತು ಇವತ್ತಿನ ಕ್ವಶನ್ಸ್ ಮತ್ತು ಆನ್ಸರ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್. ಸೊ ಗೈಸ್, ನೋಡಿದ್ರೆ ಅಲ್ವಾ ಇವತ್ತಿನ ಕ್ವಶನ್ಸ್ ಮತ್ತು ಆನ್ಸರ್ಸು ಹೇಗಿತ್ತು ಅಂತ. ಸೊ ಇದಾಗಿತ್ತು ಇವತ್ತಿನ ಕ್ವಶನ್ಸ್ ಮತ್ತು ಆನ್ಸರ್ಸ್. ಇದರಲ್ಲಿ ಏನಾದರೂ ನಿಮಗೆ ಅರ್ಥ ಆಗಿಲ್ಲ ಅಂತಂದರೆ ದಯವಿಟ್ಟು ನನಗೆ ಕಮೆಂಟ್ ಮಾಡಿ. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದ್ರ ಬಗ್ಗೆ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಯಾವ ಕಂಟೆಂಟ್ ಬಗ್ಗೆ ಕ್ವಶನ್ಸ್ ಗೊತ್ತಿಲ್ಲ, ಯಾವ ಕಂಟೆಂಟ್ ಬಗ್ಗೆ ನಿಮಗೆ ತಿಳಿಸ್ಕೊಡ್ಬೇಕು. ಸೊ ಇವತ್ತಿನ ಕಂಟೆಂಟ್ ನಿಮಗೆ ಇಷ್ಟ ಆಯಿತಾ ಇಲ್ವಾ ಎಲ್ಲನೂ ಕಮೆಂಟ್ ಮಾಡಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋ ಯಾವ ಟಾಪಿಕ್ ಬಗ್ಗೆ ಬೇಕು ಅಂತ ಹೇಳಿದ್ರೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಅದೇ ಟಾಪಿಕ್ ಬಗ್ಗೆ ಕ್ವಶನ್ಸ್ ಮತ್ತು ಆನ್ಸರ್ಸ್ನ ಸೆಲೆಕ್ಟ್ ಮಾಡಿ ವಿಡಿಯೋನ ಮಾಡ್ತೀನಿ. ಸೊ ಪ್ರೀವಿಯಸ್ ವಿಡಿಯೋಗಳಲ್ಲಿ ಏನಾದರೂ ಅರ್ಥ ಆಗಿಲ್ಲ ಅಂದರೆ ದಯವಿಟ್ಟು ಕೇಳಿ. ಹಾಗೆ ಇನ್ನೂ ಏನಾದ್ರೂ ನಿಮಗೆ ತಿಳ್ಕೊಬೇಕು ಅಂತಂದರೆ ನನಗೆ ಕಮೆಂಟ್ ಮಾಡಿ. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಅದೇ ವಿಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ನನಗೆ ಎಷ್ಟು ಗೊತ್ತಿದೆಯೋ ಅದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಇದರಿಂದ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಕ್ವಶನ್ಸ್ ಮತ್ತು ಆನ್ಸರ್ಸ್ನ ನೀವು ತಿಳ್ಕೊಬೇಕು ಅಂತಂದರೆ ನನ್ನ ಚಾನಲ್ನ ಫಾಲೋ ಮಾಡಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಒಳ್ಳೆ ಕಂಟೆಂಟ್ ಜೊತೆ ನಿಮಗೆ ಯೂಸ್ಫುಲ್ ಆಗಿರೋವಂಥ ಕ್ವಶನ್ಸ್ ಮತ್ತು ಆನ್ಸರ್ ಜೊತೆ ಸಿಗ್ತೀನಿ.
ಸೊ ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್, ಟೇಕ್ ಕೇರ್.